ಊರಿಗೆ ಬರಬೇಕಾದ್ರೆ ಸಾಕಾಗೋಯ್ತು ನನಗಂತೂ. ನನ್ನ ಈ ಊರಿನಲ್ಲಿ ಅದೇಗೆ ನೌಕರಿ ಮಾಡುತ್ತಿದ್ದನೋ ನನಗೊಂದು ಗೊತ್ತಾಗ್ತಾ ಇಲ್ಲ. ನೋಡಿದರೆ ಹಾಳೂರ ಹಳ್ಳಿಯಂತೆ ಇದೆ. ಹಬ್ಬ, ಈ ಊರಿನಲ್ಲಿ ಯಾರಿಗಾದರೂ ರೈತನಿಗೆ ಕೊಟ್ಟು ನನ್ನ ಮದುವೆ ಮಾಡಿಬಿಟ್ರೆ, ಅಯ್ಯೋ ದೇವ್ರೆ, ಮೊದಲೇ ನನ್ನ ಹೊಲದಲ್ಲಿ ದುಡಿಯುವ ರೈತನಂದ್ರೆ ಅವರ ಮೇಲೆ ಕಣಿಕರೇ ಇದ್ದವನು. ಹೌದು, ಯಾರಿಗಾದರೂ ಕೊಟ್ಟರು ಮದುವೆ ಮಾಡಿದಂತೆ ನನ್ನ ಜೀವನ ಅಧೋಗತಿ ಆಗುತ್ತೆ. ಯಾವಿನಿ ಯಾರಮ್ಮ ನೀನು ಯಾವಿನಿ ಯಾರಮ್ಮಲೇನು ಯಾಮಿನಿ ಯಾಮಿನಿ ಯಾರಮ್ಮಲೇನು ಯಾಮಿನಿ ನಿನ್ನ ಅಂದವು ಚಂದ ಯಾಮಿನಿ ನಿನ್ನ ಮುಗುಳಗೂ ಚಂದ ಯಾಮಿನಿ ನಿನ್ನ ಅಂದವು ಚಂದ ಯಾಮಿನಿ ನಿನ್ನ ಮುಗುಳಗೂ ಚಂದ ಯಾಮಿನಿ ನಾದವು ಚಂದ ಯಾಮಿನಿ 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 ನಿನ್ನ ಬಿದ್ದವು ಚಂದ ಯಾಮಿನಿ ನಾಚಿಕೆ ಚಂದ ಯಾಮಿನಿ ನಿನ್ನ ಸಸ್ಯವು ಚಂದ ಯಾಮಿನಿ 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 ಯಾರಮ್ಮ ನೀನು ಯಾಮಿನಿ ಯಾಮಿನಿ ಯಾರಮ್ಮ ನೀನು ಯಾಮಿನಿ ಚಂದ್ರನಿಗೆ ಸ್ಫೂರ್ತಿ ನಡೆದರೆ ನಗುಗಳಿಗೆ ಸ್ಫೂರ್ತಿ ಆಡಲು ಕೋಗಿಲಿಗೆ ಸ್ಫೂರ್ತಿ ನುಡಿದರೆ ಅರಗಿಣಿಗೆ ಸ್ಫೂರ್ತಿ ಸೌಂದರ್ಯ ಹಾಗೂ ಹೆಣ್ಣಿಗೆ ಯಾವಿನಿ ಯಾರಮ್ಮ ನೀನು ಯಾಮಿನಿ ಯಾಮಿನಿ ಯಾರಮ್ಮ ನೀನು ಯಾಮಿನಿ
ಕನಸಿನಲ್ಲಿ ಬಂದಂತೆ ಆಯ್ತಲ್ಲ. ನೆವರ್. ಆದ್ರೆ ನನ್ನನ್ನ ಈ ಹಳ್ಳಿಯಲ್ಲಿ ಈ ರೈತರಿಗೆ ಕೊಟ್ಟು ಮದುವೆ ಮಾಡಿಬಿಟ್ರೆ ನೋ, ಅದೆಂದಿಗೂ ಸಾಧ್ಯವಿಲ್ಲ. ನಾನು ಹಳ್ಳಿಯ ರೈತನನ್ನು ಮದುವೆ ಆಗ್ಬೇಕೆ? ಛೆ! ಹೌದು, ಇಷ್ಟೊತ್ತಾದ್ರೂ ನನ್ನನ್ನ ಇಲ್ಲಿಗೆ ಬರ್ಲೇ ಇಲ್ಲಲ್ಲ, ಎಲ್ಲಿಗೆ ಹೋಗಿರ್ಬೇಕು? ಇರ್ಲಿ, ನನ್ನ ಬರುವವರೆಗೂ ಆ ಗಿಡದ ನೆರಳಿಗೆ ಕುಳಿತುಕೊಳ್ಳೋಣ. ಸರ್ಕಾರ ಬಡವನ ಬಾಳಿಗೆ ಸತ್ತು ಹೋದ ಸರ್ಕಾರ. ಕನಿಕರವಿಲ್ಲದ ಧನಿಕರ ಸರ್ಕಾರ. ಹೆಣ್ಣು ಹೊನ್ನು ಮಣ್ಣು ಹೆಣ್ಣಕ್ಕಾಗಿ ಬಡಿದಾಡುವವರ ಮೂರು ಬಿಟ್ಟವರ ಸರ್ಕಾರ. ಪ್ರಜೆಗಳೇ ಪ್ರಜೆಗಳಿಂದ ಪ್ರಜೆಗಳಿಗಾಗಿ ಪ್ರಜೆಗಳಿಗೋಸ್ಕರ ನಡೆಸುವ ಸರ್ಕಾರ ಪ್ರಜಾ ಸರ್ಕಾರ. ಇಂದು ಪ್ರಜೆಗಳಿಂದ ಆರಿಸಿ ಹೋದ ಪ್ರಜಾಪ್ರತಿನಿಧಿಯೇ ನ್ಯಾಯಸ್ಥಾನವಾದ ವಿಧಾನಸಭೆಯಲ್ಲಿ ಕುಳಿತು ಬಡವರ ಕಷ್ಟವನ್ನು ಆಲಿಸುವುದನ್ನು ಬಿಟ್ಟು ಬೆತ್ತಲೆ ಸಿನಿಮಾ ನೋಡಿ ಕತ್ತಲಲ್ಲಿ ಮತ್ತೊಬ್ಬರ ಹೆಂಡರ ಜೊತೆ ಸರಸವಾದ ಶಾಸಕರ ತಿಲಗೊಂಡು ಮಂತ್ರಿ ಸ್ಥಾನ. ಇಂಥವರನ್ನು ಕಾಪಾಡಲಿಕ್ಕೆ ಜಾತಿ ಎಂಬ ಕವಚ. ಇನ್ನು ಸರ್ಕಾರದ ಕೆಲಸ ದೇವರ ಕೆಲಸ. ಕೆಲಸ ಎಂಬ ಕಾರ್ಯಾಂಗದಲ್ಲಿ ಕಪಟಾಧಿಕಾರಿಗಳು ಲಂಚ ಎಂಬ ಮಂಚವನೇರಿ ಮೂರಂತಸ್ತಿನ ಮಹಡಿಯಲ್ಲಿ ಹಾಯಾಗಿ ಬದುಕುತ್ತಿರುವ ಭ್ರಷ್ಟಾಧಿಕಾರಿಗಳು ಬಡವರ ರಕ್ತ ಹೀರುತ್ತಿರುವಾಗ ನ್ಯಾಯ ದೇವತೆ ಕಣ್ಣು ಮುಚ್ಚಿ ಕುಳಿತುವವಳು ಅಂದಾಗ ಬಡವರಿಗೆ ಎಲ್ಲಿದೆಯೇ ನ್ಯಾಯ? ನೇಗಿಲ್ಲ ಯೋಗಿಯನ್ನು ನೇಣಿಗೆ ಹಾಕಿ ಅವರ ಸಮಾಧಿ ಮೇಲೆ ರಾಜಕೀಯ ಮಾಡಿ ಬದುಕುವ ಬಂಡ ರಾಜಕಾರಣಿಗಳು ಚಂಡ ಅಧಿಕಾರಿಗಳಿಗೆ ನೀತಿ ತತ್ವೋಪದೇಶ ಬಿತ್ತಿದರೆ ಉತ್ತಮರಾಗುವರು ಯಾರು ಇಲ್ಲ ಈ ಕಲಿಯುಗದಲ್ಲಿ. ಅಸತ್ಯ ಧರ್ಮ ನೀತಿಯ ಬೀಜ ಬಿತ್ತಿ ಆ ಮರಣದಲ್ಲಿ ಬದುಕುವ ಬಂಡ ಬದ್ಮಾಸ್ತರಿಗೆ ಹೋಗಿ ಕ್ರಾಂತಿಯ ಶೇಡೆಂಬ ರೋಷಾಜ್ಞೆ ಜೋಲಿಯಾಗಿ ಭಾರ್ಗವನ ಬ್ರಹ್ಮಾಂಡದಲ್ಲಿ ವೃತ್ತಾವತಾರತಾರೆ ಶ್ರೀಮಂತರನ್ನು ಸುಟ್ಟು ಹಾಕುತ್ತೆ. ಈ ಭಾರ್ಗವ ಒಲಿದರೆ ಶಿವನ ಸ್ವರೂಪ, ಮುರಿದರೆ ಒತ್ತು ಮಾತಾಡ ರೌದ್ರ ಭೈರವ ಈ ಭಾರ್ಗವ. ಗರ್ವದಿಂದ ಎದೆ ಉಬ್ಬಿಸಿ ಒಬ್ಬ ಪೊಲೀಸ್ ಅಧಿಕಾರಿ ಎಲ್ಲವೇ ಮೈ ಮೇಲೆ ಖಬರ್ ಇಲ್ಲದೆ ಬರುತ್ತಿರುವೆಯಲ್ಲ, ಯಾರಲ್ಲೇ ನೀನು?
ಕೆಟ್ಟವರು ಶ್ರೀಮಂತರನ್ನು ಗರ್ಜಿಸುವ ಸಿಂಹ ಬಡವರ ಪಾಲಿಗೆ ಕರ್ಣ ದೀನ ದಲಿತರಿಗೆ ಸಮಾಜ ರಕ್ಷಕ ಇನ್ನು ಬಡವರ ಒಡಲನ್ನೇ ಕಿತ್ತು ತಿನ್ನುವ ಭ್ರಷ್ಟಾಧಿಕಾರಿಗಳನ್ನು ಮೆಚ್ಚಿ ನಿಂತು ಮುತ್ತೈದೆ ಗರ್ಭದಲ್ಲಿ ಹುಟ್ಟಿ ಬಂದಿರುವನು ಈ ಕಲಿಯುಗದಲ್ಲಿ ಭಾರ್ಗವ. ಕಲಿಯುಗದ ಭಾರ್ಗವ, ಬಡವರನ್ನು ರಕ್ಷಣೆ ಮಾಡಲು ಸಮಾಜವಿದೆ. ಈ ಸಮಾಜವನ್ನು ರಕ್ಷಣೆ ಮಾಡಲು ನಮ್ಮ ಪೊಲೀಸ್ ಡಿಪಾರ್ಟ್ಮೆಂಟ್ ಇದೆ. ಪೊಲೀಸ್ ಡಿಪಾರ್ಟ್ಮೆಂಟ್ ಅನ್ನು ರಕ್ಷಣೆ ಮಾಡಲು ನ್ಯಾಯಾಂಗವಿದೆ. ಅಂತದರಲ್ಲಿ ನೀನ್ಯಾವಾಗಲೇ ಬಾಯಿ ಬಡಕ ಭಾರ್ಗವ. ಸಮಾಜ ನ್ಯಾಯಾಂಗ, ಸಮಾಜ, ಪೊಲೀಸು, ನ್ಯಾಯಾಂಗ ಏನಂದೆ? ಬಡ ರೈತರನ್ನು ಮಣ್ಣು ಮಾಡಿ ಆ ಮಣ್ಣಿನ ಮೇಲೆ ಶ್ರೀಮಂತರೆಂಬ ಮೇಲ್ವರ್ಗದ ಜನ ಅಟ್ಟಹಾಸದಿಂದ ಮೆರೆಯುವ ಬಂಡ ಸಮಾಜವಿದು. ಇನ್ನು ಪುಂಡ ರಾಜಕಾರಣಿಗಳನ್ನು ಹಾಕುವ ಪುಡುಗಾಸಿಗೆ ಜೋತು ಬಿದ್ದು ಲಂಗು ಲಗಾಮಿಲ್ಲದೆ ಬಡವರ ಮೇಲೆ ಕೇಸು ಹಾಕಿ ಸಿರಿವಂತರ ಮನೆ ಕಾಯುವ ಭ್ರಷ್ಟಾಧಿಕಾರಿಗಳಿಲ್ಲ ಈ ನಿನ್ನ ಡಿಪಾರ್ಟ್ಮೆಂಟಿನಲ್ಲಿ. ಅಷ್ಟೇ ಯಾಕೆ, ದೇವರಂತಿರುವ ನ್ಯಾಯ ದೇವತೆಗಳೇ ಹಣದ ಮಿಶ್ರಕ್ಕೊಳಗಾಗಿ ಹೆಣಗಾಡುತ್ತಿರುವ ನ್ಯಾಯ ಮೂರ್ತಿಗಳನ್ನು ನೋಡಿರಬೇಕಲ್ಲವೇ? ಅಂದ ಮೇಲೆ ದೇವರೆಲ್ಲರ ಗುಡಿಯಲ್ಲಿ ಪೂಜಿಸಿದರ ಫಲವೇನು? ಮಾತಿಗೊಮ್ಮೆ ಭ್ರಷ್ಟರು ಎಂದು ಮಾತನಾಡುವ ನಿನ್ನಂತ ದರ್ಪದ ಕುನ್ನಿಗಳಿಗೆ ಎಡೆಮುರಿಗೆ ಕಟ್ಟಿ ದಡ ಸೇರಿಸಿ ನ್ಯಾಯ ನೀತಿ ಧರ್ಮವನ್ನು ಕಾಪಾಡುವ ನನ್ನಂತ ನಿಷ್ಠಾವಂತ ಪೊಲೀಸ್ ಅಧಿಕಾರಿಗಳು ಇನ್ನು ಈ ಕನ್ನಡಾಂಬೆಯ ಮಡಿಲಲ್ಲಿ ಹುಟ್ಟಿ ಬಾಕಿ ಎಂಬ ಕರ್ತವ್ಯ ತೊಟ್ಟು ಬಂದಿರುವುದನ್ನು ಮಾತ್ರ ಮರೆಯಬೇಡ. ಅಧಿಕಾರಿಗಳೇ, ಬಡವರ ಪಾಲಿಗೆ ಸೇವಕರಾಗಬೇಕಾದ ಅಧಿಕಾರಿಗಳೇ, ಬಡವರಿಂದ ಬಾಚಿದ ಹಣದಲ್ಲಿ ಐಷಾರಾಮಿ ಜೀವನ ನಡೆಸುತ್ತಿರುವಾಗ ಲೋಕಾಯುಕ್ತ ಹದ್ದಿನ ಕಣ್ಣಿಗೆ ಬಿದ್ದ ಮಿಗಗಳಿಂದ ವಶಪಡಿಸಿಕೊಂಡ ಕೆಜಿ ಗಂಟಲೆ ಬಂಗಾರ, ಕೋಟಿ ಗಂಟಲೆ ಹಣ ಸಿಕ್ಕಿರುವುದು ಅಧಿಕಾರಿಗಳ ಮನೆಯಲ್ಲ ವಿನಃ ನಮ್ಮಂಥ ಬಡವರ ಮನೆಯಲ್ಲ. ಮಿಸ್ಟರ್ ಜಗದೀಶ್, ನಾನು ಸರ್ಕಾರದ ಸೇವಕನಾಗಿ ಸರ್ಕಾರ ಕೊಡುವ ಸಂಬಳದಲ್ಲಿ ಸುಖ ಜೀವನ ನಡೆಸಿ ಅನ್ನ ಹಾಕಿದ ಮನೆಗೆ ಕನ್ನ ಹಾಕುವ ಭ್ರಷ್ಟಾಧಿಕಾರಿ ಅಲ್ಲ. ನೋಡು, ನೀನೊಂದು ಕಾಡಿನಲ್ಲಿ ಮದವೇರಿದ ಮದ್ದಾನೆ ಇದ್ದಂತೆ. ನನಗೆ ಯಾವ ಪ್ರಾಣಿಯೂ ಸರಿ ಸಾಟಿ ಇಲ್ಲ ಅಂತ ಗರ್ವದಿಂದ ಮೆರೆಯುತ್ತಿರುವಲ್ಲ. ನಿನ್ನಂತ ಗರ್ವದ ಗಜಗಳನ್ನು ಒಂದು ಸಣ್ಣ ಇರುವೆ ಕೂಡ ಸೊಕ್ಕನ್ನಡಗಿಸುತ್ತದೆ. ಅಂತದರಲ್ಲಿ ನನ್ನ ಕಾನೂನಿಗೆ ನೀನು ಯಾವ ಲೆಕ್ಕ ಚುಕ್ಕ ಮಾಡುವೆ? ಎಚ್ಚರ! ಲೆಕ್ಕ ಚುಕ್ಕ ಮಾಡಲು ಸೊಕ್ಕಿನಿಂದ ಬಂದರೆ ನನ್ನ ಶಿರ ಹೋದರೂ ಚಿಂತಿಸದೆ ವೈರಿಗಳನ್ನು ಸೊಕ್ಕನ್ನಡಗಿಸುವ ಸಿಡಿಗುಂಡು ಇವನು. ಕರುಣೆಯಿಂದ ಬಂದರೆ ಕಾಮದೇನು, ಸಿಡಿದಂದರೆ ಈ ಬೋರ್ಗರಿವ ಜಲಪಾತವಿದ್ದ ಹಾಗೆ ದೂರದಿಂದ ನೋಡಿ ಖುಷಿ ಪಡಬೇಕೆ ವಿನಃ ಈ ಬೋರ್ಗವನ ಹತ್ತಿರ ಬಂದರೆ ಸತ್ತು ಹತ್ತಿಯ ನೀನು ಹೀಗೆ ಸೂರತರದ ಧೈರ್ಯ ಮಾಡಿ ನನ್ನೆದುರು ಹಾಕಿಕೊಂಡರೆ ನಿನ್ನ ಗರ್ವವನ್ನು ಮಣ್ಣು ಮುಕ್ಕಿಸಿ ನಿಮ್ಮ ಶೌರ್ಯದ ಕ್ರಾಂತಿಯನ್ನು ಕತ್ತಲ ಪ್ರಾಣಿಗೆ ಹೊತ್ತೊಯ್ಯಲು ಸದಾ ಸಿದ್ಧ ಈ ಇನ್ಸ್ಪೆಕ್ಟರ್ ಜಗದೀಶ್. ಕತ್ತಲ ಕೋಣೆ ಜಗದೀಶ್,
ಹಿಂದೆ ಸ್ವಾತಂತ್ರ್ಯ ಹೋರಾಟದಲ್ಲಿ ಭಾರತೀಯ ಬ್ರಿಟಿಷರ ಕಾರಾಗೃಹದ ಕತ್ತಲ ಕೋಣೆಗೆ ನಮ್ಮ ಸ್ವಾತಂತ್ರ್ಯ ಹೋರಾಟಗಾರರು ಭಯಪಟ್ಟಿದ್ದರೆ ಇಂದು ನಮಗೆ ಸ್ವಾತಂತ್ರ್ಯನೇ ಸಿಗುತ್ತಾ ಇರಲಿಲ್ಲ. ಸ್ವಾತಂತ್ರ್ಯ ಸಿಕ್ಕು ವರ್ಷಗಳೇ ಗತಿಸಿದರು. ಬಡವರ ದೀನ ದಲಿತರ ಸ್ವತಂತ್ರವನ್ನು ಕಸಿದುಕೊಂಡು ಬದುಕುವ ಬಂಡ ಬದ್ಮಾಸರಿಗೆ ಶಟ್ಟು ಹೊಡೆದು ನಿಲ್ಲುವ ಈ ಗಂಡುಗಲಿ ಭಾರ್ಗವರಿಗೆ ನಿನ್ನ ಕತ್ತಲ ಕೋಣೆಯ ಭಯ ನನಗೆ. ಜಗದೀಶ್, ಕತ್ತಲ ಕೋಣೆಯ ಹೊತ್ತೊಯ್ಯುತ್ತೇನೆಂಬುದು ನಿನ್ನ ಹೊಚ್ಚು ಭ್ರಮೆ ಅಷ್ಟೇ. ಭ್ರಮೆ ಎಲ್ಲ ಭಾರ್ಗವ. ಕಾನೂನು ಎಂಬುದು ಬೆಂಕಿಯ ಖಂಡವಿದ್ದಂತೆ. ಒಂದು ಸಾರಿ ತಾಕಿದರೆ ಸಾಕು, ಸಾಯುವರೆಗೂ ಹೋಗುವುದಿಲ್ಲ ಆ ಸುಟ್ಟ ಗಾಯದ ನೋವು. ಆವಾಗ ಈ ನಿನ್ನ ರೋಷಾವೇಶದ ಮಾತುಗಳು ತಾಳ್ಮೆ ಕಳೆದುಕೊಂಡು ಮೌನವಾಗಿ ಮಲಗಿ ಬಿಡುತ್ತೀಯ. ಅಕ್ಷರ ಮಿಸ್ಟರ್ ಜಗದೀಶ್, ಈ ಎಚ್ಚರಿಕೆ ಕೊಟ್ಟ ಕ್ಷಣ ಹುಲಿಯು ಮಾಂಸವನ್ನು ತಿನ್ನಬಹುದೇ, ಹುಲ್ಲನ್ನು ತಿನ್ನುವುದಿಲ್ಲ. ಹುಲಿಯು ಬೆನ್ನತ್ತಿ ಬೇಟೆಯಾಡಿ ಬಿಸಿ ರಕ್ತವನ್ನು ಕುಡಿದು ಹಸಿ ಮಾಂಸವನ್ನು ಹರಿದು ತಿನ್ನುವುದೇ ಈ ಗಂಡು ಹುಲಿಯ ಗಾಂಭೀರ್ಯದ ಗಮ್ಮತ್ತು. ಷಂಡನಂತೆ ಶರಣಾಗುವ ಹೇರಿಯಲ್ಲ ಈ ಭಾರ್ಗವ. ಭ್ರಮೆಯಲ್ಲ ಭಾರ್ಗವ. ಹಾಗೆಂದ ಮಾತ್ರಕ್ಕೆ ಮದವೇರಿದ ಗಜನಂತೆ ಲಂಗು ಲಗಾಮಿಲ್ಲದೆ ಮುನ್ನುಗ್ಗಿದರೆ ಮಾವುತನಾಗಿ ಬಂದು ನಿನ್ನ ಕಾನೂನು ಅಂಕುಶದ ನಿನ್ನನ್ನು ಬಂದಿಯಾಗಿ ಮಾಡದೆ ಹೋದರೆ ಇವನು ಇನ್ಸ್ಪೆಕ್ಟರ್ ಜಗದೀಶನೇ ಅಲ್ಲ. ಇನ್ಸ್ಪೆಕ್ಟರ್, ಹಾಗಾದರೆ ಈ ಭಾರ್ಗವನ ಸೇರಿನ ತಂತು ಬಿಚ್ಚುಡಿವೆ ಕೇಳು. ಬಲೆಯರ ಮೇಲೆ ಅತ್ಯಾಚಾರ ಮಾಡುವ ಷಂಡನ ಮಕ್ಕಳಿಗೆ ಮೆಚ್ಚವನಿ ಈ ಭಾರ್ಗವ. ಇನ್ನು ಬಡವರವರನ್ನ ಗೆದ್ದು ತಿನ್ನುವ ಭ್ರಷ್ಟಾಧಿಕಾರಿಗಳಿಗೆ ಸಿಂಹ ಸ್ವಪ್ನ ಅಷ್ಟೇ ಆಕೆ. ತಾಶಿಗೊಂದು ಮಾತು ಬದಲಾಯಿಸುವ ಪುಡಿ ರಾಜ್ಯ ಕಾರ್ಯನಿ ಹೆಡಮರಿಗೆ ಕಟ್ಟಿ ಒತ್ತೊಯ್ಯುವ ಗರುಡರಿವನು. ಅಂತಹದ್ರಲ್ಲಿ ನೀರಿನ ಕಾನೂನಿಂದ ಏನು ಮಾಡಲು ಸಾಧ್ಯವಿಲ್ಲ. ಇದಕ್ಕಾಗಿ ಸಿಡಿದೆದ್ದು ನಿಂತಿರುವನು ಈ ಭಾರ್ಗವ. ನಿನಗೆ ಕೋಟಿ ನಿಮಗೆ ತಾಕತ್ತಿದ್ದರೆ ಈ ಗಂಡು ಹುಲಿಯನ್ನು ತಡೆಯಿರಿ. ಹೋಗಲೇ ಹೋಗು. ನಿನ್ನ ಜನ್ಮದ ಜಾತಕವನ್ನು ಜಾಲಾಡಿ ನೀ ಇಡುವ ಹೆಜ್ಜೆ ಗುರುತುಗಳನ್ನು ಪತ್ತೆ ಹಚ್ಚಿ ನೀನು ಮಾಡಿದ ಕರ್ಮದ ಕೆಲಸಕ್ಕೆ ಧರ್ಮದ ಬೇಟೆಗಾರನಿಗೆ ಬಂದು ನನ್ನ ಕಾನೂನಿನ ಬಾಳದಿಂದ ನಿನ್ನನ್ನು ಬಂದಿಯಾಗಿ ಮಾಡದೆ ಹೋದರೆ ಇವನು ಇನ್ಸ್ಪೆಕ್ಟರ್ ಜಗದೀಶನೇ ಅಲ್ಲ. ಅಣ್ಣ, ಏನಣ್ಣ ದಾರಿಯಲ್ಲಿ ಒಬ್ಬನೇ ನಿಂತು ವಿಚಾರಿಸುತ್ತಿರುವೆಯಲ್ಲ, ಯಾಕೆ? ಯಾಕೂ ಇಲ್ಲಮ್ಮ. ದಾರಿಯಲ್ಲಿ ಬರುವಾಗ ನಾಯಿ ಒಂದು ಕಂಡವರಿಗೆ ಬೊಗಳುತ್ತಿತ್ತು. ಅದಕ್ಕೆ ಅದನ್ನು ಓಡಿಸಿ ಬಂದೆನಮ್ಮ. ಅದಕ್ಕೆ ಲೇಟ್ ಆಯಿತು. ಸಾರಿನಮ್ಮ. ಅಣ್ಣ, ನಾಯಿಗಳಂದ್ರೆ ಕಂಡವರಿಗೆ ಬೊಗಳುವುದು ಅದ್ರ ಹುಟ್ಟು ಗುಣ. ನೀನ್ ಯಾಕೆ ಚಿಂತೆ ಮಾಡ್ತೀಯ? ಚಿಂತಿಸಬೇಕಮ್ಮ. ನಾಯಿಗಳಿಂದ ಜನರಿಗೆ ತೊಂದರೆ ಆಗಬಾರದಲ್ಲ, ಅದಕ್ಕೆ. ಅಣ್ಣ, ನೀನು ನಿನ್ನ ತಂಗಿಯನ್ನ ಕರೆದುಕೊಂಡು ಹೋಗಲಿಕ್ಕೆ ಬಂದಿರುವೆಯೋ ಇಲ್ಲ ನಿನ್ನ ಪೊಲೀಸ್ ಕೆಲಸಕ್ಕೆ ಬಂದಿರುವೆಯೋ? ಸಾರಿನಮ್ಮ, ನಮ್ಮ ಕೆಲಸವೇ ಹಾಗಲ್ಲವೇ. ಅಷ್ಟಕ್ಕೂ ನನ್ನ ಮುದ್ದಾದ ತಂಗಿಯನ್ನು ಮರೆಯಲು ಸಾಧ್ಯವೇ? ಅದಕ್ಕೆ ತಾನೇ ಬಸ್ ಸ್ಟಾಪ್ ವರೆಗೆ ಬಂದದ್ದು. ನನ್ನ ಪ್ರೀತಿಯ ಅಣ್ಣ ನೀನು.
ಅಣ್ಣ ನಾನು ಹಾಗೆ ತಮಾಷೆ ಮಾಡಿದೆ. ನಡಿ ನಮ್ಮ ಮನೆಗೆ ಹೋಗೋಣ. MLA ಸಾಹೇಬ್ರಿಗೆ, MLA ಸಾಹೇಬ್ರಿಗೆ. ಸಿಂಹ ನರಸಿಂಹ. ಈ ನರಸಿಂಹ ಪಾಟೀಲ ಒಂದು ಸಾರಿ ತೊಡೆ ತಟ್ಟಿ ಅಡಿ ಇಟ್ಟರೆ ಸಾಕು, ಬಿರಿಯುವುದು ಭೂಮಿ, ಬೆಳಗುವುದು ಬಾನೆ. ಬಾನಿನಲ್ಲಿರುವ ಸೂರ್ಯ ಉರಿದರೆ ಜಗತ್ತಿಗೆ ಬೆಳಕು. ಭೂಮಿಯಲ್ಲಿರುವ ಈ ನರಸಿಂಹ ಪಾಟೀಲ ಕಣ್ಣಿಟ್ಟರೆ ಅಂಟುವುದು ಧರ್ಮವಂತರಿಗೆ ಕಳಂಕ. ಇದೆ ಈ ನರಸಿಂಹನ ಅಂಕಿತ. ಈ ಊರಿನಲ್ಲಿ ನನಗೆ ಯಾವನಾದರೂ ಎದುರಾದರೆ ಅವನ ಗಂಡನವನ್ನ ಕಿತ್ತು ಷಂಡರನ್ನಾಗಿ ಮಾಡಿ ಸರ್ಕಾರದಲ್ಲಿ ಸರ್ದಾರನಾಗಿ ಮೆರೆಯುವುದು ಇವನ ಒಟ್ಟು ಕೆಟ್ಟ ಗುಣ. ಇನ್ನು ಗ್ರಾಮ ಪಂಚಾಯಿತಿಯಿಂದ ಹಿಡಿದು MLA ವರೆಗೂ ಸೋಲನ್ನೇ ಮೆಟ್ಟಿ ನಿಂತ ದಿಟ್ಟ ಈ ನರಸಿಂಹ ಪಾಟೀಲ. ಈ ಮೂರ್ಖ ಜನರಿಗೆ ಹಣ, ಹೆಂಡ, ಹೆಣ್ಣಿನ ಆಸೆ ತೋರಿಸಿ ರಾಜಕೀಯ ಸರ್ವಾಧಿಕಾರವನ್ನು ಅನುಭವಿಸುತ್ತಾ ಬಂದಿರುವನು ಈ ನರಸಿಂಹ ಪಾಟೀಲ. ನಾನು ರಾಜಕೀಯ ಚದುರಂಗದ ಆಟದಲ್ಲಿ ಚಕ್ರವರ್ತಿಯಾಗಿ ಮೆರೆದರೆ ಇನ್ನು ಬಿಸಿನೆಸ್ ನಲ್ಲಿ ಪಾಟೀಲ್ ಗ್ರೂಪ್ ಆಫ್ ಕಂಪನಿಯ ಒಡೆಯ. ಈ ಜಿಲ್ಲೆಯಲ್ಲಿರುವ ಜನರನ್ನು ತಾಳಕ್ಕೆ ತಕ್ಕಂತೆ ಕುಣಿಸುವ ಚಾಣಾಕ್ಷ MLA. ನನ್ ಮಗ ಶಿಲಿಂಗ ನ್ಯಾಯ ಕೇಳಕ 4 ಜನ ರೈತರು ಕರ್ಕೊಂಡು ನಮ್ಮನೆ ಕಡೆನೆ ಬರ್ಲಿಕ್ಕತ್ತೇನ್ರಿ. ಅದು ನೋಡಿ ನಾ ಜೀವ ಹಾರಿದ್ರಿಯಪ್ಪ. ನ್ಯಾಯ ನ್ಯಾಯ, ನೀತಿ, ಧರ್ಮ ಈ ಶ್ರೀಮಂತನ ಕೈಯಲ್ಲಿ ಸಿಲುಕಿಕೊಂಡಿರುವಾಗ
ಅಂದ ಮೇಲೆ ಆ ಬಡವನಿಗೆಲ್ಲಿಂದ ಬರಬೇಕು ನ್ಯಾಯ ಕೇಳುವ ಶಕ್ತಿ. ಸೌಕರ ಕೀಟ ಸಣ್ಣದೈತಿ ಅಂತ ಸುಮ್ಮನೆ ಕುಳತ್ರ ಅದ್ರ ಕಾಟ ಬಾಳ ಜಾಸ್ತಿ ಆಗತ್ರಿ. ಅಷ್ಟ್ ನೀವು ತಿಳ್ಕೊಂಡಂಗಲ್ರಿ ಆ ಶಿಲಿಂಗ ಕುಡಿ ಕಿತ್ತೇನೆ ನೋಡ್ಕೊಂಡ್ ಮಾತ್ರಕ್ಕ ಅಡಿ ಸಾಯ್ತಿದ್ದೇನ್ರಿ. ಅಷ್ಟು ಸುಲಭ ತಿಳ್ಕೊಬಾರ್ರಿ ಬಿಡ್ರಿ ಆ ಶಿಲಿಂಗನ. ನ್ಯಾಯ ನೀತಿ ಧರ್ಮ ಈ ಶ್ರೀಮಂತರ ಹಣದ ದರ್ಪದಲ್ಲಿ ಅಡಗಿ ಕುಳಿತ ಇಲಿಯಂತಾಗಿದೆ. ಅಂದ ಮೇಲೆ ಆ ಬಡವನಿಗೆಲ್ಲಿಂದ ಬರಬೇಕಲ್ಲ ನ್ಯಾಯ ಕೇಳುವ ಶಕ್ತಿ. ಸೌಕರ ಶಿವಲಿಂಗ, ನ್ಯಾಯ ದೇವತೆಯ ಈ ನಾಯಕನ ಕೈಯಲ್ಲಿರುವಾಗ ನ್ಯಾಯ ಕೇಳಲಿಕ್ಕೆ ಬರ್ತಿದ್ದೀಯಾ? ಅದೆಂದಿಗೂ ಸಾಧ್ಯವಿಲ್ಲ. ಶಿವಲಿಂಗ, ಲೇ ಶಿವಲಿಂಗ. ಸೌಕರ ಉತ್ತೋನ್ ಹೊಲನ ಬಿತ್ತೋ ಕೆಡಿಸಿದ ಅನ್ನೋ ಹಂಗ ಬಿತ್ತೋ ಬೀಜನ ಕಳಪೆ ಕೊಟ್ಟಾರ ಅಂತ ನಮ್ ಕಂಪನಿ ವಿರುದ್ಧನ ರೈತರು ತಿರುಗಿದಾರಿ. ಅಷ್ಟೇ ಅಲ್ರಿ ಸೌಕರ, ನಿಮ್ಮ ಮುಖಕ್ಕ ಮಸಿ ಬಳಿಯಾಕ ಮನಿ ತನಕ ಬರ್ಲಿಕ್ಕತ್ತಾನ. ತಲಾಟೆ ಮಸಿ ಬಳಿಯಲು ಬಂದ ಮೂರ್ಖರ ಮರ್ಮಾಂಗಗಳನ್ನೇ ಕತ್ತರಿಸಿ ಕೊನೆಗೆ ಮಸಾಲಕ್ಕೆ ಬಂದ ಹೆಣದ ಚಿತೆಗೆ ಅಗ್ನಿ ಸ್ಪರ್ಶ ಮಾಡುವ ಅಗ್ನಿದೇವ ಇವನು. ಸೌಕರ ನೀವು ತಿಳ್ಕೊಂಡಂಗಲ್ರಿ, ಬಹಳ ನಿಷ್ಠಾವಂತ ಸತ್ಯಕ್ಕೆ ತಲೆ ಬಾಗ್ತಾನೆ ಹೊರತು ಸುಳ್ಳಿಗಲ್ಲ ಅಂತ ಇಡೀ ನಿಟ್ಟೂರ ಮಾತಾಡಕತ್ತದ್ರಿ. ಅದ್ರಲ್ಲ ಅವನ್ ತಮ್ಮ ಥು ಅಂತ ಉಗುಳ್ದಾಡಂಗಿಲ್ಲ ಅಂತ ಸತ್ಯವಂತ ರೈತ ಕುಟುಂಬ ರೀ ಅದು. ಸತ್ಯವಂತ ಹಿಂದೆ ಸತ್ಯ ಹರಿಶ್ಚಂದ್ರನನ್ನು ಪೀಡಿಸಿ ಕಾಡಿಸಿ ಕೊನೆಗೆ ತನ್ನ ರಾಜ್ಯವನ್ನೇ ತ್ಯಜಿಸಿ ಹೆಂಡತಿಯನ್ನು ಒತ್ತೆ ಇಟ್ಟು ಸುಡುಗಾಡು ಕಾಯುವ ಕಾವಲುಗಾರನಾದ. ಕೊನೆಗೆ ತನ್ನ ಮಗನ ಹೆಣವನ್ನೇ ಸ್ಮಶಾನಕ್ಕೆ ತಂದಾಗ ತಡೆದು ನಿಲ್ಲಿಸಲಿಕ್ಕೆ ಹಚ್ಚಲಿಲ್ಲವೇ ಆ ವಿಶ್ವಾಮಿತ್ರ. ಈ ಸತ್ಯಯುಗದಲ್ಲಿ ಆ ಶಿವಲಿಂಗನ ದಾರಿ ತಪ್ಪಿಸಿ ಸಮಾಧಿ ಮಾಡದಿದ್ದರೆ ಇವನು ನರರಾಕ್ಷಸ ನರಸಿಂಹನೇ ಅಲ್ಲ. ಸೌಕರ ಔಸೂರ್ದಾಗ ಮೂಗು ಕೊಯ್ಕೊಂಡ್ರ ಆಮ್ಯಾಗ ನಮ್ಗೆ ಅಲ್ರಿ ನೋವ. ಅದಕ್ಕ ಸಮಾಧಾನದಿಂದ ಕೆಲಸ ಸಾಧಿಸ್ಬೇಕ್ರಿ. ಅಂದ್ರೆ ಏನ್ ಮಾಡ್ಬೇಕಂತೀಯ ತಲಾಟೆ? ಸೌಕರ 3 ವರ್ಷದಿಂದ ಮಳೆ ಇಲ್ಲ ಬೆಳೆ ಇಲ್ಲ, ರೈತರು ಕಂಗಾಲಾಗ್ಯಾರ. ಏನು ನಾವು ಕೊಟ್ಟ ಬೀಜ ಮೊಳಕೆ ಹೊಡೆಯದೆ ಕೊನೆ ಹೋಗ್ಯಾವ. ಆದ್ರಿಂದ ಈಗೇನಾದ್ರೂ ನಾವು ಎಗ್ರೇಣಕ್ ಹೋದ್ರ ಆ ಶಿವಲಿಂಗನಿಂದ ಹತ್ತಿದ ರೈತರ ಕೆಚ್ಚು ನಿಮ್ಮ ಎಮ್ಮೆಲೆ ಶೀಟ್ ಉಳಿ ಬಿದ್ದು ಸರ್ಕಾರ ಸುಡೋಕ ಮುಂಚೆ ಸೈಲೆಂಟ್ ಆಗಿ ಸುಮ್ಮನಿದ್ರ ಒಳ್ಳೇದ್ರಿ. ಅಂದ್ರೆ ಆ ಶಿವಲಿಂಗನ ಎದುರು ತಲೆ ತಗ್ಗಿಸುವಂತೀಯ? ಅದೆಂದಿಗೂ ಸಾಧ್ಯವಿಲ್ಲ ಶಿವಲಿಂಗ. ಸೌಕರ ಆನ್ ಎಷ್ಟು ದೊಡ್ಡದಿದ್ರೇನ್ರಿ, ಅದನ್ನ ಪಳಗ್ಸಾಕ ಅಂಕುಶ ಒಂದ್ ಇದ್ದ ಇರ್ತೈತ್ರಿ. ಹಂಗ ಈ ಬರೋ ಜನರಿಂದ ಚೀತು ಅನ್ಸೋಳಗಿನ ಬದ್ಲು ಜನನ ಹೇಳ್ಬೇಕ್ರಿ ಇವನೆಂತ ದೀನ ದಯಾಳು MLA ಅಂತ. ಅದಕ್ಕ ಬಂದ ರೈತರ ಮುಂದ ಒಂದೆರಡು ಹನಿ ಕಣ್ಣೀರ್ ಹಾಕಿ ಹಾನಿ ಎದ್ ಬೆಳಗ್ಗೆ ದುಡ್ಡು ಕೊಟ್ರಾತ್ರಿ. ಆಮ್ಯಾಗ ನರಿ ಅಂತ ನುಸುಳಿ ಆ ಬಡ್ಡಿ ಮಗ ಶಿವಲಿಂಗನ ಸಂಸಾರ ಹಾಳ್ಗೆಡಿದ್ರಾತ್ರಿ. ಇದರಿ ನಿಜವಾದ ಖಳನಾಯಕನ ಕಾರ್ಯಸ್ಥಾನ. ಶಹಬಾಸ್ ತಲಾಟೆ, ಶಹಬಾಸ್. ನಿನ್ನಂತ ಬುದ್ಧಿವಂತ ತಲೆ ಇರುವುದರಿಂದಲೇ ನಾನು ಈ ತಾಲೂಕಿನಲ್ಲಿ MLA ಆಗಿ ಮಾಡ್ತಾ ಇರೋದು. ಸೌಕರ ಆ ನನ್ ಮಗ ಶಿವಲಿಂಗ ರೈತರು ಕರ್ಕೊಂಡು ಬಂದಂತ ಕಾಣ್ತೈತ್ರಿ. ನೀವು ಏನೋ ಗೊತ್ತಿಲ್ಲ ಹಂಗ ಸುಮ್ಮನೆ ನಿಂತು ಬಿಡ್ರಿ, ಎಲ್ಲ ನಾ ಮಾತಾಡ್ತಾನೆ. ನಮಸ್ಕಾರ ನಮ್ಮ
ನಮಸ್ಕಾರ. ಹಾ, ಬಂದ ಕಾರಣ ತಿಳಿಸಬೇಕೇ ಸಾಹೇಬರೇ? ಇಷ್ಟು ಹೊತ್ತಿಗೆ ತಲಾಟಿ ಎಲ್ಲ ಹೇಳಿರಬೇಕೆಂದುಕೊಂಡಿದ್ದೆ. ಆದರೆ ಏನು ಹೇಳಿಲ್ಲ ಅಂದರೆ ನನಗೆ ನಂಬಕ್ಕೆ ಆಗ್ತಾ ಇಲ್ಲ. ತಲಾಟಿ ಬಡವರ ಹೊಟ್ಟೆ ಮೇಲೆ ಪೆಟ್ಟು ಕೊಟ್ಟು ನಿಮ್ಮ ಸಾಹೇಬರ ಕಂಪನಿ ಹಣಕಟ್ಟು ಕೆಲಸ ಏನು ಅಂತ ಹೇಳು. ಸೌಕರ ಅದರಿ ಹೇಳಿದ್ನಲ್ಲ, ನಮ್ ಕಂಪ್ನಿ ಬೀಜ ಎಲ್ಲ ಕಳಪೆ ಆದ ಕಾರಣ ರೈತರು ಸಂಕಟಕ್ಕೆ ಸಿಲ್ಕ್ಯಾರ. ಅದಕ್ಕೆ ನಮ್ ಶಿವಲಿಂಗಣ್ಣ ಪರಿಹಾರ ಕೇಳಕ್ ಬಂದಾನ್ರಿ. ಪರಿಹಾರ ಕೇಳಕ. ಹೌದು ಸಾಹುಕಾರರೇ, ಈಗಾಗಲೇ ಸಾಲ ಸೂಲ ಮಾಡಿ ಹಾಕಿದ ಬೀಜ ಮೊಳಕೆ ಹೊಡೆಯದೆ ಬತ್ತಿ ಹೋಗಿವೆ. ಅಂತಹದರಲ್ಲಿ ಜೀವನ ನಡೆಸುವುದೇ ಕಷ್ಟವಾಗಿದೆ ನಮ್ಮಂತ ಬಡ ರೈತರಿಗೆ. ಓಹೋ, ಪರಿಹಾರ ಕೇಳಲಿಕ್ಕೆ ಮನೆ ಬಾಗಿಲಿಗೆ ಬಂದಾರ. ತಲಾಟೆ, ಲೇ ತಲಾಟೆ, ಸೌಕರ ಇಲ್ಲದನ್ರಿ. ಕೊಟ್ಟು ಕಳ್ಸೋ 5,000 ಆದ್ರಿ ಸೌಕರ, ನೀವ್ ಹೇಳಿದ್ಮೇಲೆ ಏನೈತಿ ಕೊಟ್ಟು ಕಳ್ಸಿ ಬಿಡ್ತಾನೆ. ಒಟ್ಟು ಕಳಿತು ಅನ್ನುವುದಕ್ಕೆ ನಿಮ್ಮ ಸಾಹೇಬರ ಹತ್ತಿರ ನಾವೇನು ಭಿಕ್ಷೆ ಬೇಡಲಿಕ್ಕೆ ಬಂದಿದ್ದೇವಂತ ತಿಳಿದುಕೊಂಡಿದ್ದಾರಾ ನಿಮ್ಮ ಸಾಹೇಬರು? ಅವರಿಗೆ ಹೇಳು, ನೀವು ಗಳಿಸಿರುವ ಹಣನ ಒಬ್ಬ ಸೂಳೆ ಗಳಿಸುತ್ತಾಳೆ ಅಂತ. ಅದಕ್ಕಿಂತ ಕೀಳಾದೀರಿ ನೀನು ನಿಮ್ಮ ಸಾಹೇಬರು. ಕಷ್ಟಪಟ್ಟು ದುಡಿದ ಭೂಮಿಯಲ್ಲಿ ಬೆಳೆಯ ಬರಲಿಲ್ಲ ಅಂತ ನೊಂದು ಬೆಂದು ಹೋಗಿದ್ದಾನೆ ರೈತ. ಅಂತದರಲ್ಲಿ ಬಡವರ ಕಷ್ಟ ನಿಮಗೇನು ಗೊತ್ತಾ? ಕೊಬ್ಬಿ ಹಂದಿ ಅಂತವರಿಗೆ ಸೊಕ್ಕಿನ ಶಿವಲಿಂಗ ನಿಮ್ಮಂತವರ ಹೊಕ್ಕಿನ ಬಿಸಿ ರಕ್ತವನ್ನು ಕುಡಿಯುವ ನರಸಿಂಹನಿವನ. ಇನ್ನೊಂದು ಸಾರಿ ಹುಚ್ಚರಂತೆ ಬೆಚ್ಚಿ ಬೀಳುವ ಮಾತುಗಳನ್ನಾಡಿದರೆ ಮಗನಲ್ಲೇ ಹುಚ್ಚು ನಾಯಿಯಂತೆ ಅಟ್ಟಾಡಿಸಿ ಮಣ್ಣಲ್ಲಿ ಮುಚ್ಚಿ ಬಿಡುವೆ. ಎತ್ತರ ನೀನು ಈ ತಾಲೂಕಿಗೆ ಮಾತ್ರ MLA, ಆದರೆ ಇವನು ಜಗತ್ತಿನಲ್ಲಿ ನಿಮ್ಮಂತವರು ಸಾಕಿ ತರುವ ದಡಿ, ಅರ್ಥಾತ್ ಅನ್ನ ಹಾಕುವ ಅನ್ನದಾತ ಅಂತಾರ. ನಿಮ್ಮ ಜನ್ಮಕ್ಕೆ ಬೆಂಕಿ ಹಾಕ. ದುಡ್ಡು ಮಾಡುವ ದುರಾಸೆಯಿಂದ ಕಳ್ಳ ಬೀದ ಕೊಟ್ಟು ಕೊಳ್ಳೆ ಹೊಡಿತಾ ಇರೋ ನಿಮ್ಮ ಕಂಪನಿ ಮಾಡಿದ್ದು ಸರಿಯಾಗಿಲ್ಲ. ಸರಿ ಅಂತ ಯಾರು ಹೇಳಿದ್ರಲೇ ತಮ್ಮ? ನಮ್ ಕಂಪ್ನಿ ಮಾಡಿದ್ದು ತಪ್ಪಾಯ್ತು ಯಪ್ಪ, ತಪ್ಪೈತಿ. ತಪ್ಪಿಗೊಪ್ಪಿ ನಮ್ ಸಾಹೇಬ್ರು ದನ ಸಹಾಯ ಮಾಡಕ್ ಹೇಳಿದ್ರು. ಅದು ನೀನು ತಪ್ಪು ತಿಳ್ಕೊಂಡಿಯೋ. ಸಮಾಧಾನದಿಂದ ಬಗೆಹರಿಸ್ಕೊಳ್ಳು ಮರಯ್ಯ. ಸಮಾಧಾನದಿಂದ ಬಗೆಹರಿಸಬೇಕಾಗಿದ್ದು ಈ ನಿಮ್ಮ ಸಾಹುಕಾರ, ನಮ್ಮ ಸಿರಿಗಣ್ಣಲ್ಲ. ತಿಳಿದುಕೋ. ತಲಾಟೆ, ತಲಾಟೆ, ತಲಾಟಿ ಬಡ್ಡಿ ದುಡ್ಡು ತಂದು ಲಾವಣಿ ಕಟ್ಟಿ ಸಾಕಟ್ಟು ಗೊಬ್ಬರ ಹಾಕಿ ಹೆಂಡತಿ ಮಕ್ಕಳ ಜೊತೆ ಬೆವರಿ ಸುರಿಸುವ ರೈತರಿಗೆ ನಿಮ್ಮಂತ ರಾಜ್ಯದರು ಕಳಪೆ ಬೀಜ ಕೊಟ್ಟು ಅವನ ಮನೆತನವನ್ನೇ ಸರ್ವರಾಜ ಮಾಡುವ ನಿಮ್ಮಂತವರನ್ನು ನಡು ಹಾದಿಯಲ್ಲಿ ಒಟ್ಟುಗೂಡಿಸಿ ಸುಟ್ಟು ಹಾಕಿದಾಗಲೇ ನ್ಯಾಯ ಸಿಗದ ನೇಡಿಗರಿಸಿದ ನೇಗಿಲ ಯೋಗಿಗಳಿಗೆ ಆವಾಗ ಆತ್ಮಕ್ಕೆ ಶಾಂತಿ ಸಿಗುತ್ತೆ. ಲೇ ಶಿವಲಿಂಗ, ಶಿವಲಿಂಗ ಸುಮ್ಮನಿದ್ದ ಮಾತ್ರಕ್ಕೆ ಸೊಕ್ಕಿನ ಮಾತುಗಳನ್ನಾಡಿದ್ರ ಮಗನಾಲೇ. ನನ್ನ ರಾಜಕೀಯ ಪವರೋಗಿಸಿ ಸಾಯುವವರೆಗೂ ಕತ್ತಲ ಕೋಣೆಯಲ್ಲಿ ಕೊಳೆಯೋ ಹಾಗೆ ಮಾಡ್ತೇನೆ ಮಗನ. ಎಚ್ಚರ, ಸಾಯುವವರೆಗೂ ನಿನ್ನನ್ನು ಜೈಲು ಕಂಬಿಯಲ್ಲಿ ಇಟ್ಟಾಗ ಮಾತ್ರ ಈ ನರಸಿಂಹನಿಗೆ ನೆಮ್ಮದಿ ಸಿಗುತ್ತದೆ. ಜೈಲು ಕಂಬಿ ನರಸಿಂಹ, ನಿಮ್ಮಂತ ಭ್ರಷ್ಟ ರಾಜಕಾರಣಿಗಳು ನಮ್ಮಂತ ರೈತರನ್ನು ಮಟ್ಟ ಹಾಕಲು ಆಯ್ದುಕೊಂಡ ಏಡಿ ಕೆಲಸವೆಂದರೆ ಜೈಲಿಗೆ
ಹಾಕಿಸುವುದು ಇದೇನು ಅದಲ್ಲ ನರಸಿಂಹ. ಎಷ್ಟು ಅಮಾಯಕ ರೈತರ ಮೇಲೆ ಸುಳ್ಳು ಕೇಸು ಹಾಕಿಸಿ ಬಲೆ ತೆಗೆದುಕೊಂಡಿದ್ದೀರಾ. ಇನ್ನು ನಿಮ್ಮ ಅಧಿಕಾರದ ದಾಹಕ್ಕೆ ಎಷ್ಟು ಬಡ ರೈತರಿಗೆ ಬಡವರಿಗೆ ಲಾಠಿ ಏಟು ಕೊಟ್ಟಿದ್ದೀರಾ. ಅಷ್ಟೇ ಯಾಕೆ, ನಿಮ್ಮ ಸ್ವಾರ್ಥಕ್ಕಾಗಿ ಎಷ್ಟು ಅನ್ನದಾತರ ಪ್ರಾಣ ತೆಗೆದಿದ್ದೀರಾ. ಇಷ್ಟೆಲ್ಲ ಆದರೂ ಈ ನೇಗಿಲ ಯೋಗಿಯ ಒಂದೇ ಒಂದು ಕೂದಲು ಕಿತ್ತುಕೊಳ್ಳಲಿಕ್ಕಾಗಿಲ್ಲ ನಿಮಗೆ. ಈ ರೈತರೆದುರು ಕರುಣೆಯಿಂದ ಬಂದರೆ ಭದ್ರ ಬುನಾದಿ ಆಗುವರು. ಎದುರಾಗಿ ನಿಂತರೆ ಸಮಾಧಿ ಮಾಡುವರು ಎತ್ತರ. ಸಮಾಧಿ ಲೇ ಶಿವಲಿಂಗ, ಸಮಾಧಿ ಮಾಡಲಿಕ್ಕೆ ಬರುವ ನಿಮ್ಮಂತ ರೈತ ಸಂಘಗಳಿಗೆ ಹಣದ ಆಮಿಷ ಒಡ್ಡಿ ಛಿದ್ರ ಮಾಡಿ ನಿಮ್ಮಂತ ರೈತರಿಂದಲೇ ಹೋಟು ಹಾಕಿಸಿಕೊಂಡು ಗೆದ್ದ ನಂತರ ನಿಮ್ಮಿಂದಲೇ ಜೈಕಾರ ಕೂಗಿಸಿಕೊಂಡು ಮತ್ತೆ ರಾಜಕೀಯ ಗದ್ದುಗೆಯನ್ನೇರುವ ನಮ್ಮಂತ ಬುದ್ಧಿವಂತ ರಾಜಕಾರಣಿಗಳಿಗೆ ಸಮಾಧಿ ಮಾಡುವ ಸಂಘಟನೆ ನಿಮ್ಮಂತ ರೈತ ಸಂಘಕ್ಕಿಲ್ಲ ಶಿವಲಿಂಗ. ಇಲ್ಲೇನೇ ಇದ್ದರು ದುಡ್ಡಿದ್ದರೆ ಮಾತ್ರ ದೊಡ್ಡಪ್ಪ. ಅಡವಿಯಲ್ಲಿ ಗೇಣು ಹೊಲ ಇಲ್ಲದಿದ್ದರು ಹಸಿರು ಚಾರು ಹಾಕಿ ಸ್ವಾಕಿ ಮಾಡುವ ರೈತರಿಗೆ ಹೇಳು ಈ ಮಾತನ್ನು. ಇನ್ನು ನಿಮ್ಮಂತ ರಾಜಕಾರಣಿಗಳು ಕೊಡುವ ಪುಡಿಗಾತಿಗೆ ಬಾಯಿ ಒಡ್ಡಿ ಅರ್ಥವಿಲ್ಲದ ಸಂಘಟನೆ ಮಾಡುವ ಎಂಡರಿಗೆ ಹೇಳು ಈ ಮಾತನ್ನು. ನಿಜವಾದ ನೇಗಿಲ ಯೋಗಿಗೆ ನೀನು ಕೊಡುವ ಹಣ ಅವರ ದನದ ಕೊಟ್ಟಿಗೆ ಬೆತ್ತಿರುವ ಗಗನಿಗೆ ಸಮಾನ. ಸಿಟ್ ಮಾಡ್ಕೋಬೇಡಪ್ಪ ಶಿಲಿಂಗಪ್ಪ, ಸಿಟ್ ಮಾಡ್ಕೋಬೇಡ. ನಮ್ ಕಂಪ್ನಿ ಮಾಡಿದ್ದು ತಪ್ಪಾಯ್ತು ಯಪ್ಪ, ತಪ್ಪೈತಿ. ಆ ತಪ್ಪಿಗೊಪ್ಪಿ ನಾವು ಪ್ರತಿ ಒಬ್ಬ ರೈತನಿಗೂ ನಾಳೆನ 25,000 ಕೊಡ್ತೇವು. ಯಾಕೆ ಬೇಕಪ್ಪ ಸುಮ್ಮನೆ ನಿನ್ ಜೊತೆ ಜಗಳ ಬಗೆಹರಿಸ್ಕೊಂಡ್ಬಿಡೋಣ, ಏನಂತಿ? ಓಡು ತಲಾಟಿ, ನಿಮ್ಮ ಸಾಹೇಬರಿಗೆ ತಿಳಿಸಿ ಹೇಳು, ಈ ರೈತ ಕರುಣೆಯಿಂದ ಬಂದರೆ ಕಾಮಧೇನು, ದರುಳಿಗೆ ನಿಂತರೆ ಧರ್ಮರಾಯ. ಇನ್ನು ಸೊಕ್ಕಿನಿಂದ ಎದೆಯೊಪ್ಪಿಸಿ ಬಂದರೆ ನಿಮ್ಮಂತವರಿಗೆ ಯಮಧರ್ಮರಾಯ. ಬರುತ್ತೇವೆ. ಲೇ ಶಿವಲಿಂಗ, ಮಲಗಿದ್ದ ವಿಷ ಸರ್ಪವನ್ನು ಬಡಿದೆಬ್ಬಿಸಿದ್ದೀಯಾ ಮಗನ? ನೋಡ್ತಾ ಇರು, ಈ ವಿಷ ಸರ್ಪ ಒಂದು ಸಾರೆ ಎಡೆ ಎತ್ತಿ ವಿಷ ಕಕ್ಕಿದರೆ ಸಾಕು, ನಿನ್ನ ಬಾಳೆ ಸರ್ವನಾಶ. ಇನ್ನು ನನ್ನ ರಾಜಕೀಯ ತಂತ್ರ ಉಪಯೋಗಿಸಿ ನಿನ್ನನ್ನು ಅತಂತ್ರ ಮಾಡದಿದ್ದರೆ ನನ್ನ ಹೆಸರು ನರಸಿಂಹನೇ ಅಲ್ಲ. ಸೌಕರ್ಯ ಇದಕ್ಕೊಂದು ವ್ಯವಸ್ಥೆ ಮಾಡಿದ್ರಾತ್ರಿ ನಡ್ರಿ ಅಪ್ಪ. ಈ ಜಗತ್ತೇ ಒಂದು ವಿಚಿತ್ರವಾಗಿದೆ. ಸ್ವತಂತ್ರವಾಗಿ ಶ್ರೀಮಂತಿಕೆ ಇದ್ದರೂ ಹೆಣ್ಣಿಲ್ಲದೆ ಬದುಕಲಿಕ್ಕಾಗುವುದು ಈ ಗಂಡು ಜನ್ಮಕ್ಕೆ.
ಸಿರಿವಂತನನ್ನು ವಿರಹದ ವೇದನೆಯಲ್ಲಿ ಬಳಲುತ್ತಿರುವುದು ಈ ಬ್ರಹ್ಮನ ಮೈ ಮನಸ್ಸು. ಅದಕ್ಕಾಗಿ ಹೊಂಚು ಹೋಗುತ್ತಿರುವೆ ನನ್ನ ಸಿರಿ ಸಂಪತ್ತಿಗೆ ಹೊಂದುವ ಆ ಜಗದೀಶಿನ ತಂಗಿ ಅಮೃತ. ಏನವಳ ಸೌಂದರ್ಯ! ಕೋಲು ಮಿಂಚಿನಂತೆ ಮಿಂಚುತ್ತಿರುವ ದೇಹ ಸಿರಿ ನನ್ನನ್ನು ಉತ್ಕರ್ಷಿಸುವಂತೆ ಮಾಡುತ್ತದೆ. ಅದಕ್ಕಾಗಿಯೇ ನನ್ನ ಸಿರಿ ಸಂಪತ್ತಿಗೆ ಸರಿ ಹೊಂದುವ, ಅದಕ್ಕಾಗಿ ಬ್ರಹ್ಮ ಬೀಸುವ ಒಂದೇ ಒಂದು ಪ್ರೇಮದ ಬಾಣದಿಂದ ಆ ಜಗದೀಶಿನ ಸಿರಿ ಸಂಪತ್ತು, ಅಮೃತಳ ದೇಹ ಸಂಪತ್ತು ನನ್ನ ಕೈವಶವಾಗಲೇಬೇಕು. ಈಗ ಓದು ಮುಗಿಸಿ ಬಂದಿರುವ ಓ ಜಗದೀಶಿನ ತಂಗಿ ಅಮೃತಾಳ ಮನಸ್ಸನ್ನು ಕರುಣೆಯಿಂದ ಕರಗಿಸಿ ನನ್ನ ಕಡೆ ಓಲಿಸಲೇಬೇಕು. ಹಲೋ ಮಿಸ್ಟರ್, ಇಲ್ಲಿ ಹಾವೇರಿಗೆ ಹೋಗೋ ಬಸ್ ಯಾವಾಗ ಬರ್ತಿ? ಏನಿವಳ ಸೌಂದರ್ಯ, ಏನಿವಳ ಸೌಂದರ್ಯ! ಆ ಸೃಷ್ಟಿಕರ್ತ ಬ್ರಹ್ಮನೇ ಸಮಯ ಮಾಡಿಕೊಂಡು ರಂಬೆ, ಊರ್ವಶಿ, ಮೇನಕೆರಿಗಿಂತ ಸರಿಸಾಟಿ ಇಲ್ಲದೆ ಗಂಧದಿಂದ ತೀಡಿದಂತಿದೆ ಇವಳ ಮೈಮಾಟ. ಮೋಗಿದ ಹಣ್ಣಿನಂತೆ ಸುವಾಸನೆ ಬೀರುತ್ತಿರುವ ಈ ಸುಂದರಿ ಸೌಂದರ್ಯವನ್ನು ಅನುಭವಿಸಬೇಕಾದರೆ ಸಹನೆಯಿಂದ ವರ್ತಿಸಿ ಸನಿಯ ಮಾಡಿಕೊಳ್ಳಲೇಬೇಕು. ರೀ ಮಿಸ್ಟರ್, ಏನೇನು ವಿಚಾರಿಸ್ತಾ ಇದ್ದೀರಾ ನೀವು? ನಾನ್ ನಿಮ್ಮನ್ನೇ ಕೇಳ್ತಾ ಇರೋದು, ಹಾವೇರಿಗೆ ಹೋಗೋ ಬಸ್ಸು ಎಷ್ಟೊತ್ತಿಗೆ ಬರುತ್ತೆ ಅಂತ. ಹಾ, ಇನ್ನೇನು ಬರುವುದು ಮೇಡಮ್. ಹೌದು, ನಿಮ್ಮನ್ನು ನೋಡಿದರೆ ಊರಿಗೆ ಹೊಸಬರು ಅಂತ ಕಾಣುತ್ತೆ. ತಾವು ಯಾರು ಅಂತ ಕೇಳಬಹುದಾ? ನಾನು ಇನ್ಸ್ಪೆಕ್ಟರ್ ಜಗದೀಶನ ತಂಗಿ. ನಾನು ಇಷ್ಟು ದಿನ ಓದಲಿಕ್ಕೆ ಬೆಂಗಳೂರಿನಲ್ಲಿದ್ದೆ. ಇವಾಗ ಅಣ್ಣನ ಜೊತೆ ಇಲ್ಲಿರ್ಬೇಕೆಂದು ಈ ಊರಿಗೆ ಬಂದಿದ್ದೀನಿ ಅಷ್ಟೇ. ಅಂದರೆ ಯುವರ್ ನೇಮ್ ಇಸ್ ಅಮೃತ, ರೈಟ್? 100% ಕರೆಕ್ಟ್. ಐ ಎಂ ಅಮೃತ ಅಂತ. ಅಂದ ಹಾಗೆ ತಾವು ಯಾರಂತ ನನಗೆ ಗೊತ್ತಾಗಲಿಲ್ಲ. ಬೈ ದ ಬೈ, ನಾನು ಬ್ರಹ್ಮ ಅಂತ. ನಿನ್ನ ನಾನು ಕಾಲೇಜ್ ಸ್ನೇಹಿತರು. ಓಹೋ, ಅಂದ ಹಾಗೆ ತಾವೇನ್ ಮಾಡ್ಕೊಂಡಿದ್ದೀರಾ? ಅಮೃತ, ಈ ಸಮಾಜದಲ್ಲಿ ಮೇಲು ಕೀಳು ಎಂಬ ಘನತೆ ಗೌರವವನ್ನು ಅಳತೆ ಮಾಡುವ ಸಾಧನ ದುಡ್ಡಿಗೆ ಮಾತ್ರ ಇರುವುದು. ದಟ್ ಅಂದಾಗ ದಟ್ಟನಾಗಿ ದೊಡ್ಡಿಯಲ್ಲಿ ಬೀಳುವ ಗುರಿಯಾಗದೆ ದೊಡ್ಡವನಾಗಿರಬೇಕೆಂದು ದುಡಿದು ಈ ಜಿಲ್ಲೆಯಲ್ಲಿ ದೊಡ್ಡ ಫೈನಾನ್ಸ್ ಕಂಪನಿಯ ಮಾಲೀಕ ನಾನು.
ಗುಡ್ಡು ಬ್ರಹ್ಮ, ನೀನೊಬ್ಬ ಜೀವನದಲ್ಲಿ ಯಶಸ್ಸು ಕಂಡ ಗುರಿ ಸಾಧಕ. ನಿನ್ನಂತವನನ್ನ ಮದುವೆ ಆಗ್ಬೇಕಾದ್ರೆ ಆ ಹುಡುಗಿ ತುಂಬಾ ಲಕ್ಕಿ ಅಂತ ಕಾಣುತ್ತೆ. ಹಸಿ ಮನೆಯನ್ನೇರದೆ ವರನಿಗೆ ಮಕ್ಕಳೆಷ್ಟು ಅಂತ ಕೇಳಿದಂಗಾಯ್ತು ಈ ನಿನ್ನ ಮಾತು. ಅಂದರೆ ಇನ್ನೂ ನಿಮ್ಮ ಮದುವೆ ಆಗಿಲ್ಲವೇ? ಅಮೃತ, ಕರೆಕ್ಟ್ ಅಮೃತ, ಕರೆಕ್ಟ್. ಆಕಾಶದಲ್ಲಿ ಸಾವಿರಾರು ಹಕ್ಕಿ ಪಕ್ಷಿಗಳು ಹಾರಾಡಿದರು, ಮುಗಿಲೆತ್ತರಕ್ಕೆ ಹಾರುವ ಪಕ್ಷಿ ಗಂಡೆದೆಯ ಗಂಡು ಗರುಡ ಒಂದೇ. ಅಂದ ಮೇಲೆ ಈ ದೇಶದಲ್ಲಿ ಲಕ್ಷಾಂತರ ಹೆಣ್ಣುಗಳಿದ್ದರು, ಪ್ರೀತಿಸುವ ಪ್ರೇಮಿ ಸಿಕ್ಕಾಗ ಮಾತ್ರ ಈ ಬ್ರಹ್ಮನ ಮದುವೆ. ಅಂದರೆ ನಿನ್ನ ಮನಸ್ಸು ಗೆದ್ದ ಮಹಾರಾಣಿ ಯಾರು ಅಂತ ನಾನು ಕೇಳಬಹುದಾ? ಅಮೃತ, ನವಿಲು ನರ್ತಿಸುವುದನ್ನು ನೋಡಿದರೆ ಕಟುಕನ ಹೃದಯವು ಸಹ ಕಣ್ಣು ತುಂಬಿಕೊಳ್ಳಲು ಹವಣಿಸುತ್ತದೆ. ಇನ್ನು ಗುಡುಗು ಸಿಡಿಲು ಕೋಲ್ ಮಿಂಚು ಆರ್ಭಟಿಸಿ ಬಿಸಿಲು ಮಳೆ ಬರುತ್ತಿದ್ದರು ಕಾಮನ ಬಿಲ್ಲನ್ನು ನೋಡಲು ಕಲೆಗಾರ ಕಾಯ್ದು ಕುಳಿತಿರುತ್ತಾನೆ. ಇನ್ನು ನನ್ನ ಹೃದಯದ ಪುಟದಲ್ಲಿ ಕಣ್ಣು ಮುಂದಿರುವ ಹುಡುಗಿಯನ್ನು ನೋಡಿದರೆ ತಡವರಿಸುವುದು ನೀನೇ ಅರ್ಥ ಮಾಡಿಕೊಳ್ಳಬೇಕು. ನನ್ನ ಮನಸ್ಸು ಗೆದ್ದ ರಾಣಿಯರೆಂದು. ಆಹಾ, ಗೊತ್ತಾಯ್ತು ಬಿಡಿ, ನಿಮ್ಮ ಮನಸ್ಸು ಗೆದ್ದ ಮಹಾರಾಣಿ ಯಾರು ಅಂತ ನನಗೆ. ನೋಡಿ, ನದಿ ಎಷ್ಟೇ ರಭಸದಿಂದ ಹೊರಟರು ಕೊನೆಗೆ ಸೇರುವುದು ಆ ಸಾಗರವನ್ನೇ ಹೊರತು ಬೇರೇನೂ ಇಲ್ಲ. ಅಂದ ಮೇಲೆ ರೆಕ್ಕೆ ಪೊಕ್ಕ ಬಲತ ಹಕ್ಕಿ ಯಾವುದು ಅಂತ ನನಗೆ ಚೆನ್ನಾಗಿ ಗೊತ್ತಾಯ್ತು ಬಿಡಿ. ಅಂದ ಮೇಲೆ ನಿನ್ನಂತ ಪ್ರೇಮಿ ಇಲ್ಲದ ನನ್ನ ಜೀವನ ಒಣಗಿದ ಮರದಂತೆ. ಅದಕ್ಕೆ ಬದುಕಿ ಬಾಳಿದರೆ ನಿನ್ನ ಜೊತೆ ಅಂತ ದೃಢ ಸಂಕಲ್ಪ ಮಾಡಿದ್ದರೆ ಈ ನನ್ನ ಪ್ರೀತಿಯ ಬಳ್ಳಿಗೆ ಆಸರೆ ನೀನಾಗಿ ಬೆಳೆಸು ಬಾಚಲುವೆ. ಆಯ್ತು, ನಿನ್ನಂತ ಚೆಲುವನನ್ನ ಮದುವೆ ಆಗಲಿಕ್ಕೆ ನನಗೂ ಒಪ್ಪಿಗೆ ಇದೆ. ಆದ್ರೆ ನಮ್ಮಿಬ್ಬರ ಮದುವೆ ಆಗ್ಬೇಕಾದ್ರೆ ನನ್ನ ಅಣ್ಣನ ಒಪ್ಪಿಗೆ ನಾನು ಕೇಳಬೇಕಲ್ಲ. ಅಂದಾಗಾದರೆ ಈ ನಿನ್ನ ಮಧುರ ಕಂಠದಿಂದ ಮೂಡಿ ಬರಲಿ ಒಂದು ಕಾಣಿಸಿದೆ. ಹೇ 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 ನನ್ನ ಸಂಗಾತಿ, ಅವರೇ ನೀ ನನ್ನ ಜೊತೆ ಘಾತಿ. ನನ್ನ ಸಂಗಾತಿ, ಅವರೇ ನನ್ನ ಜೊತೆ ಘಾತಿ. ನನ್ನ ಸಂಗಾತಿ, ಅವರೇ ನನ್ನ ಸಂಗಾತಿ. ನಾನಿಲ್ಲ ಮೆಚ್ಚಿಕೊಂಡೆ, ನೀ ನನ್ನ ತಪ್ಪಿಕೊಂಡೆ. ನಿನ್ನ ಮೆಚ್ಚಿಕೊಂಡೆ, ನೀ ನನ್ನ ತಪ್ಪಿಕೊಂಡೆ. ಕೂಡಿ ಬಾಳೋಣವಾ, ಬಾರೆ ಬಾ, ಬಾರೆ ಬಾ, ಬಾರೆ ಬಾ, ಬಾರೆ ಬಾ. ಸಂಗ ಸಿಹಿರೇಲಿ ನಂಗ ಇನ್ನು ಮುತ್ತು ಅವಳ ಸುರಂಗ. ಈ ನಿನ್ನ ಸಂಗ ಸಿಹಿರೇಲಿ ನಂಗ ಇನ್ನು
ಸುತ್ತು ಅವಳ ಸುರಂಗ ನನ್ನಲ್ಲಿ ಸೇರುವ ನನ್ನ ಬಳಿ ಸೇರುವ ನನ್ನಲ್ಲಿ ಸೇರುವ ನನ್ನ ಬಳಿ ಸೇರುವ ನನ್ನಲ್ಲಿ ಸೇರುವ ಭಾರಿ ಬಾ ಭಾರಿ ಬಾ ಭಾರಿ ಬಾ ಭಾರಿ ಬಾ ಈ ನನ್ನ ಹೌದು, ಈ ಊರಿನಲ್ಲಿ ಇಂಥ ಅದೃಷ್ಟವಂತನನ್ನು ನಾನು ಮದುವೆ ಆಗಬೇಕಾದ್ರೆ ನಾನೇ ಭಾಗ್ಯವಂತಳು. ಭಾಗ್ಯವಂತಳಲ್ಲ ಮೇಡಮ್, ನೀವು ದುರ್ಭಾಗ್ಯವಂತಳು. ಯಾಕೆಂದರೆ ಪ್ರೀತಿ ಪ್ರೇಮವೆಂಬ ಚಲ್ಲಾಟದಲ್ಲಿ ಚದಿರಿ ಹೋಗಿದೆ ಈ ನಿನ್ನ ಬಾಳು. ಕಾಮವೆಂಬ ಕತ್ತಲೆಯಲ್ಲಿ ಕಾಲು ಜಾರಿ ಕಾಲಿಟ್ಟರೆ ಈ ನಿನ್ನ ಸುಂದರ ಬಾಳು ಒಡೆದ ಮಡಕೆಯಂತಾದೀತೋ ಎಚ್ಚರ. ತತ್ವ ಪದಗಳನ್ನ ಬಿತ್ತರಿಸುವ ನೀನಾರಲೇ ಸ್ವಚ್ಛನಿಂದ ಈ ಶ್ರೀಮಂತರೆದುರು ಮಾತನಾಡುತ್ತಿರುವೆಯಲ್ಲ. ಗರ್ಭಗುಡಿ ಒಳಗೆ ಶಿವಲಿಂಗನ ಮುಂದೆ ಮಂಡಿ ಊರಿ ಶಾಂತ ಚಿತ್ತದಿಂದ ಕುಳಿತರೆ ಇವನಿಗೆ ನಂದೀಶ ಅಂತಾರೆ. ಇನ್ನು ಹೊಲದಲ್ಲಿ ರೈತನ ಜೊತೆ ಹೆಗಲಿಗೆ ಹೆಗಲು ಕೊಟ್ಟು ದುಡಿದರೆ ಇವನನ್ನು ಬಸವ ಅಂತಾರೆ. ಇನ್ನು ನಿಮ್ಮಂತ ಸೊಕ್ಕಿನ ಶ್ರೀಮಂತರಿಗೆ ಮೆಕ್ಕಿದ ಹುಲಿಯಾಗಿ ನಿಂತರೆ ನನ್ನನ್ನು ಕಾಲ ಕೆದರಿದ ಗೂಳಿ ಅಂತಾರೆ. ಗೂಳಿ ಕಾಲು ಕೆದರಿದ ಗೂಳಿ. ನಂದೀಶ, ಕಾಲು ಕೆದರಿದ ಗೂಳಿ ಎಂದು ಗರ್ವದಿಂದ ಗಾಳಿಯ ಜೊತೆ ಗೊತ್ತಾಡಿದರೆ ಗಾಯವಾಗುವುದು ಗೂಳಿಗೆ ಹೊರತು ಗಾಳಿಗಲ್ಲ. ನೋಡು, ಈ ಬ್ರಹ್ಮ ಸುಂದರ ಗಾಳಿ ತಾಯಿಗೆ ಹಿಡಿಯಲಿಕ್ಕೆ ತಡವಲಿಕ್ಕೆ ಹೋದರೆ ದೇಹದ ಉಸಿರೇ ನಿಂತು ಹೋಗುತ್ತದೆ. ಬ್ರಹ್ಮ ಬ್ರಹ್ಮ ಆ ಬ್ರಹ್ಮನ ವಿಧಿ ಲಿಖಿತವನ್ನೇ ಬದಲಿಸಿ ನಿಮ್ಮ ಉಸಿರನ್ನು ನಿಲ್ಲಿಸುವ ನಿಮ್ಮಂತ ಕಾಮಕರನ್ನು ನನ್ನ ಕನಸುವಿನಿಂದ ನಿಮ್ಮ ಶಿರವನ್ನೇ ಕತ್ತರಿಸಿ ಈ ಸಮಾಜದಲ್ಲಿರುವ ಪತಿರತೆಯರ ಪಾದಕ್ಕೆ ಅರ್ಪಿಸುವೆ. ಎಚ್ಚರ ಎಚ್ಚರ. ಬಾಯಿ ಬಿಗಿದು ಮಾತನಾಡು. ಕೈಯಲ್ಲಿ ಕೊಡಿಲಿ ಹಿಡಿದುಕೊಂಡ ಮಾತ್ರಕ್ಕೆ ನೀನೇನು ಜಮದಗ್ನಿಯ ಮಗ ಭಾರ್ಗವ ಪರಶುರಾಮನಲ್ಲ. ಭಯ ಪಡೋಕೆ ನಾನೇನು ಹೇಳಿಯೂ ಅಲ್ಲ. ಸುಮ್ಮನೆ ಈ ಬ್ರಹ್ಮನ ಬಲೆಯಲ್ಲಿ ಸಿಕ್ಕು ಸಾಯಬೇಡ. ಬ್ರಹ್ಮನ ಬಲೆ ಆ ನಿನ್ನ ಬ್ರಹ್ಮನ ಬಲೆಯಲ್ಲಿ ಇಲ್ಲಿಯವರೆಗೂ ಸಣ್ಣ ಪುಟ್ಟ ಮೀನುಗಳನ್ನು ಹಿಡಿದು ತಿಂದು ಖುಷಿ ಪಟ್ಟಿರುವೆ. ಬಟ್ ಇವನು ತಿಮಿಂಗಲಿದ್ದ ಹಾಗೆ ನೀನು ಹಾಕಿದ ಬ್ರಹ್ಮನ ಬಲೆಯನ್ನು ನನಗೆಲ್ಲದಂತೆ ಹೊತ್ತೊಯ್ದು ಸಾಗರದ ಪ್ರಾಣಿಗಳಿಗೆ ಆಹಾರ ಮಾಡಿಬಿಡುತ್ತಾನೆ. ಎಚ್ಚರ ಎಚ್ಚರ. ಏನಿಸ ಹಾವನ್ನು ಕೆಣಕಿದರೆ 12 ವರ್ಷ ದ್ವೇಷ. ಈ ಬ್ರಹ್ಮನನ್ನು ಕೆಣಕಿದರೆ ಸಾಯುವವರೆಗೂ ನರಕ ಯಾತನೆ.
ಯಾತನೆ ಅನುಭವಿಸುವ ಹಾಗೆ ಮಾಡದೆ ಹೋದರೆ ಇವನು ಸಂಪತ್ತಿನ ಒಡೆಯ ಬ್ರಹ್ಮನೇ ಅಲ್ಲ. ಆ, ಅಮೃತ, ನಾನಿನ್ನು ಬರುತ್ತೇನೆ. ಬಾಯ್. ಓಕೆ ಬ್ರಹ್ಮ, ಬಾಯ್. ರೀ ಮಿಸ್ಟರ್, ಸಂಬಂಧವಿಲ್ಲದ ವಿಷಯವನ್ನು ಹಿತೋಪದೇಶ ಮಾತನಾಡುತ್ತಿರುವರಲ್ಲ, ಅದನ್ನು ಕೇಳಕ್ಕೆ ನೀವ್ಯಾರು? ನ್ಯಾಯ ದಿಕ್ಕೆಟ್ಟಾಗ, ಧರ್ಮ ದಾರಿ ಬಿಟ್ಟಾಗ, ಕರ್ಮ ಹೆಚ್ಚಾದಾಗ, ಇನ್ನು ನಿನ್ನಂತ ಹೆಣ್ಣುಗಳು ಹಾದಿ ತಪ್ಪಿದಾಗ ತಿದ್ದಿ ಬುದ್ಧಿ ಹೇಳುವ ಮಾನವತವಾದಿ ಅಂತ ತಿಳಿದುಕೊಳ್ಳಿ. ಹಾದಿ ತಪ್ಪು ಅಂತ ತಪ್ಪು ಕೆಲಸ ನಾನೇನು ಮಾಡಿಲ್ಲಲ್ಲ, ಅಷ್ಟಕ್ಕೂ ಅದನ್ನು ಕೇಳಲಿಕ್ಕೆ ನೀವ್ಯಾರಿ? ನೋಡಿ ಮೇಡಮ್, ಹಂದಿಯನ್ನು ಮನೆಗೆ ತಂದು ಸ್ವಚ್ಛವಾಗಿ ಮೈ ತೊಳೆದು ಅದನ್ನು ಮನೆಯಲ್ಲಿಟ್ಟುಕೊಂಡರೆ ಅದು ತನ್ನ ಕಸವನ್ನು ಬಿಟ್ಟಿದೆ ಅಂದಾಗ, ಹೊಲಸು ತಿನ್ನುವ ಹಂದಿಯ ಜೊತೆ ಸಂಬಂಧ ಬೆಳೆಸಿದರೆ ಹಳಸಿ ಹೋದೀತು ಈ ನಿನ್ನ ಬಾಳು. ವಿಚಾರ ಮಾಡು. ನೋಡಿ, ವಿಚಾರ ಮಾಡಲಿಕ್ಕೆ ನಾನೇನೋ ಹಸಗೂಸಲ್ಲ. ನನಗೂ ಹೇಗೆ ಬದುಕಬೇಕೆಂಬುದು ಸ್ವಾತಂತ್ರ್ಯ ಇದೆ. ಅಷ್ಟಕ್ಕೂ ನಿನಗೂ ನನ್ನಂತ ಹುಡುಗಿ ಸಿಕ್ಕಿಲ್ಲ ಅಂತ ಕಾಣುತ್ತೆ ಅಲ್ಲರಿ. ನಿಮ್ಮ ನೋಡುತ್ತಿದ್ದರೆ ಒಂದು ನಮೂನಿ ಸಾದಾ ಮಾಮೂಲಿ ರೈತನಂತೆ ಕಾಣುತ್ತಿದ್ದೇನೆ. ಹೌದು ಮೇಡಮ್. ಅವನ ಜೊತೆ ಮಾತನಾಡಿದ್ರೆ ನಿಮಗೆ ಹೊಟ್ಟೆ ಕಿಚ್ಚು ಬರುತ್ತಾ? ಹೌದು ಮೇಡಮ್, ನಾನೊಬ್ಬ ಮಾಮೂಲಿ ರೈತನ ಮಗ. ಆದರೆ ಕಂಡ ಹೆಣ್ಣುಗಳ ಜೊತೆ ಸಂಘ ಬೆಳೆಸೋ ಸಣ್ಣನು ನಾನಲ್ಲ. ಇನ್ನು ಬೆಳೆಯುವವರನ್ನು ನೋಡಿ ಹೊಟ್ಟೆ ಕಿಚ್ಚು ಪಡೋ ಭಂಡನು ನಾನಲ್ಲ. ನೋಡಿ, ಕೊನೆಯದಾಗಿ ನಿಮಗೊಂದು ಮಾತನ್ನು ಹೇಳುವೆ, ಅರ್ಥ ಮಾಡಿಕೊಳ್ಳಿ. ಯೌವನ ತುಂಬಿದ ಹೆಣ್ಣು ಸುಂದರವಾಗಿ ಪಳಪಳನೆ ಹೊಳೆಯುವ ಕನ್ನಡಿಯಿದ್ದ ಹಾಗೆ. ಅದಕ್ಕೆ ಒಂದು ಚುಕ್ಕಿ ಬಿದ್ದರೂ ಸಹ ಎದ್ದು ಕಾಣುತ್ತೆ. ಅದಕ್ಕೆ ಕಲಿತವಳು ನೀನು, ಕಾಪಾಡಿಕೊಳ್ಳುವ ಜವಾಬ್ದಾರಿ ನಿನಗೆ ಬಿಟ್ಟ ವಿಷಯ. ರೀ ಮಿಸ್ಟರ್, ಒಡೆದು ಹೋದ ಕನ್ನಡಿ ಒಡೆದೇನೆ ಆಯ್ತು, ಆದ್ರೆ ನೋಡಲಿಕ್ಕೆ ಕನ್ನಡಿ ಇರುತ್ತೆ ವಿನ ಮುಚ್ಚಿಕೊಳ್ಳೋದಕ್ಕಲ್ಲ. ಹೌದು ಮೇಡಮ್, ಕನ್ನಡಿ ನೋಡಲಿಕ್ಕಿರುವುದು ನಿಜ. ಆದರೆ ಕನ್ನಡಿ ಒಳಗೆ ನಿಂತು ಮುಖ ನೋಡುವ ಹಕ್ಕು ಕಂಡ ಹಾದಿಯಲ್ಲಿ ಹೋಗುವ ಬೀದಿ ನಾಯಿಗಳಿಗಲ್ಲ. ಅದು ಮನೆಯಲ್ಲಿರುವ ಮಾಲೀಕನಿಗೆ ಮಾತ್ರ ಮೀಸಲು. ಒಂದು ವೇಳೆ ಹಾದಿಯಲ್ಲಿ ಹೋಗುವ ಬೀದಿ ನಾಯಿಗಳಿಂದ ಬಿದ್ದ ಕನ್ನಡಿ ಒಡೆದು ಹೋದರೆ ಆವಾಗ ಏನು ಮಾಡುತ್ತೀಯ? ಅಯ್ಯೋ ಹುಚ್ಚಪ್ಪ, ಬಿದ್ದು ಹೊಡೆದು ಹೋದ್ರೇನಾಯ್ತು? ಅದರಲ್ಲಿ ಒಂದು ಚೂರು ಇರುತ್ತಲ್ಲ, ಅದನ್ನೇ ಕನ್ನಡಿ ನೋಡಿಕೊಂಡು ಸಿಂಧೂರ ತಿಲಕ ಇಟ್ಕೊಂಡ್ರಾಯ್ತು. ಒಡೆದು ಹೋದ ಕನ್ನಡಿಯಲ್ಲಿ ಮುಖ ನೋಡಬಹುದೇ ವಿನಃ ಸಿಂಧೂರ ಇಟ್ಟುಕೊಳ್ಳಲು ಹೋದರೆ ಒಂದೊಂದು ಚೂರಿನಲ್ಲಿಯೂ ನಿನ್ನ 4-6 ಮುಖಗಳು ಕಾಣುತ್ತವೆ ವಿನಃ ಒಂದೇ ಮುಖ ಕಾಣಲು ಸಾಧ್ಯವಿಲ್ಲ. ಆವಾಗ ನಿನ್ನ ಸಿಂಧೂರವನ್ನು ಹೇಗೆ ಇಟ್ಟುಕೊಳ್ಳುವೆ? ನೋಡಿ, ಒಡೆದು ಹೋದ ಚೂರಿನಲ್ಲಿ ಆದ್ರೆ ಮತ್ತೆ ಚೂರು ಹದ್ದು ಪಾಲಾದ್ರೂ ಚಿಂತೆ ಇಲ್ಲ. ಅದರಲ್ಲಿ ಒಂದು ಚೂರು ಇರುತ್ತದಲ್ಲ, ಅದನ್ನೇ ಮುಖ ನೋಡಿಕೊಂಡು ಆ ಕನ್ನಡಿಯಲ್ಲಿ ಸಿಂಧೂರ ತಿಲಕವನ್ನು ಇಟ್ಟುಕೊಳ್ಳುತ್ತೇನೆ ನಾನು. ಹಾಗಾದರೆ ಮುಂದೊಂದು ದಿನ ಆಯ್ದುಕೊಂಡ ನಿನ್ನ ಸಿಂಧೂರಕ್ಕೆ ಕುತ್ತು ಬಂದೇ ಬರುತ್ತೆ. ಯಾಕೆಂದರೆ ಅಂದು ನೀನು ಬೀದಿಯಲ್ಲಿ ಚೆಲ್ಲದ ಕನ್ನಡಿ ಚೂರುಗಳು ಹೇಳುತ್ತವೆ, ನಾನು ಈ ಕನ್ನಡಿ ಜೊತೆ ಕೂಡಿ ಬಾಳಿದ್ದೆ ಅಂತ. ಅಂದರೆ ನೀನು ಮದುವೆಯಾಗುವ ಮುಂಚೆ ಯಾವ ಪರಪುರುಷನ ಜೊತೆ ಸಂಘ ಬೆಳೆಸಿದೆಯೋ ಆ ನಿನ್ನ ಸಂಘ ಬೆಳೆಸಿದ ಪ್ರೇಮಿಗಳು ಮರುದಿನವೇ ನಿನ್ನ ಮಂಗಲಕ್ಕೆ ಕುತ್ತು ತಂದು ಮಸಣಕ್ಕೆ ಹೋದ ಮಹಿಳೆಯರಷ್ಟಿಲ್ಲ ಈ ನಿನ್ನ ಹೆಣ್ಣಿನ ಕುಲದಲ್ಲಿ. ಅದಕ್ಕೆ ಕವಿ ಗುರುರಾಜರವರು ಪ್ರತಿ ನಾಟಕದಲ್ಲಿ ಹೇಳಿರುವರು, ಎಚ್ಚರ ಎನ್ನ ಎಚ್ಚರ, ಕಾಮದ ಹುಚ್ಚರಿರುವರು ಈ ಕಲಿಯುಗದಲ್ಲಿ ಎಚ್ಚರ ಅಂತ. ಅದಕ್ಕೆ
ಅರ್ಥ ಮಾಡಿಕೊಂಡು ನಡೆ, ಎಲ್ಲ ಸತ್ತು ಹೋಗುತ್ತೀಯ. ಏಯ್, ಸತ್ತು ಹೋಗುವ ಹೆಣ್ಣು ನಾನಲ್ಲ, ಬದುಕಿ ಬಾಳುತ್ತೇನೆ ಈ ಸಮಾಜದಲ್ಲಿ. ಹಾಗಾದರೆ ಪ್ರೀತಿಸುವ ನಿನ್ನ ಹಳೆಯ ಪ್ರೇಮಿಗೆ ಗಂಡನಿಗೆ ಗೊತ್ತಾಗದೆ ತಿಂಗಳಿಗೊಮ್ಮೆ ಸುಖ ಕೊಟ್ಟು ಗಂಡನಿಗೆ ಮೋಸ ಮಾಡಿದಾಗ ಮಾತ್ರ ನೀನು ಮೆಂಡರ ಜೊತೆ ಬದುಕಲು ಸಾಧ್ಯ. ಆವಾಗ ಈ ಸಮಾಜವೇ ಹೇಳುತ್ತೆ, ಇವಳು ಪತಿವ್ರತೆಯಲ್ಲ, ಕಾಮನ ರೂಪದ ಹೆಣ್ಣು ಅಂತ. ಅದಕ್ಕೆ ಚಾಯ್ಸ್ ಈಸ್ ಯುವರ್ ಲೈಫ್, ಗಂಡನೋ ಇಲ್ಲ ಕಳ್ಳ ಮೆಂಡನ ಅಂತ. ಏನಿವನು ನನಗೆ ಬೈತಿದ್ದಾನೋ ಇಲ್ಲ ನನಗೆ ಬುದ್ಧಿ ಹೇಳ್ತಿದ್ದಾನೋ? ಇವನ ಮಾತಿನ ಅರ್ಥ ನನಗೊಂದು ಅರ್ಥವಾಗ್ತಾ ಇಲ್ಲ. ರೀ ಮಿಸ್ಟರ್, ಇನ್ನೊಂದು ಸಲ ಮಾತನಾಡಿದ್ದೆ ಆದರೆ ನಿಮ್ಮ ಕಪಾಳಕ್ಕೆ ಮೋಕ್ಷ ಮಾಡಬೇಕಾದಿತ್ತು. ಏಯ್! ಕೈ ಎತ್ತುವ ಮೊದಲು ನನ್ನ ಮಾತು ಕೇಳು. ಹೂವು ಕೊಡದೇ ಇರೋ ಬಳ್ಳಿ, ಹಣ್ಣು ಕೊಡದೇ ಇರೋ ಮರ, ಹಾಲು ಕೊಡದೇ ಇರೋ ಹಸು, ಇನ್ನು ತಿಳಿಸಿ ಹೇಳಿದರೆ ತಿದ್ದಿಕೊಳ್ಳದ ಹೆಣ್ಣು ಇದ್ದರೆಷ್ಟು ಸತ್ತರೆಷ್ಟು ಅಂತ ನಾ ಹೇಳಿಲ್ಲ, ಬಟ್ ಬಲ್ಲವರು ಹೇಳಿದ್ದಾರೆ. ಏನಿದು ನೀನು ಮಾಡುತ್ತಿರುವ ನಡು ರಸ್ತೆಯಲ್ಲಿ? ಏನಿದು ನಿನ್ನ ಹೊಲಸು ಕೆಲಸವನ್ನು? ಹತ್ತಿಗೆ ಅದು ಅಂದರೆ ನನ್ನ ಮೈದುನ ಒಂದು ಹೆಣ್ಣಿನ ಜೊತೆಯಲ್ಲಿ ನಡು ರಸ್ತೆಯಲ್ಲಿ ಅಸಹ್ಯವಾಗಿ ಮಾತನಾಡುವುದನ್ನು ನೋಡಿದರೆ ನನಗೆ ಅಸಹ್ಯವಾಗ್ತಾ ಇದೆಯೋ? ಅಲ್ಲೋ, ನೀ ನನ್ನ ಮದುವೆ ಮಾಡದಿದ್ರೆ ನಾನೇನು ಮದುವೆ ಮಾಡ್ತಿದ್ದಿಲ್ಲವೇನು? ಅಲ್ಲಮ್ಮ ಹತ್ತಿಗೆ, ಅದು ನನ್ನ ಮಾತನ್ನು ನಂಬಿ. ನಂಬುವುದೇನು? ಕಣ್ಣಾರ ಕಂಡಿದ್ದೀನಲ್ಲೋ. ಹೌದು, ಯಾರವಳು? ಅವಳು ಮುಖ ತೋರಿಸದೆ ಹಾಗೆ ಹೊರಟು ಹೋದಳಲ್ಲ. ಎಷ್ಟು ದಿನದಿಂದ ನಡೆದಿದೆ ನಿಮ್ಮ ಕಳ್ಳ ಪ್ರೇಮದ ವ್ಯವಹಾರವನ್ನು? ಹತ್ತಿಗೆ, ಅವಳು ಯಾರು ಅಂತಾನೆ ನನಗೆ ಗೊತ್ತಿಲ್ಲ. ಅಂದ್ರೆ ಗೊತ್ತಿಲ್ಲದೆ ನೀನು ಅವಳನ್ನು ಪ್ರೀತಿ ಮಾಡ್ತಾ ಇದ್ದೀಯಾ? ನಂದೇಶ, ಇಂಥ ಮಾತಿನಿಂದ ನನಗೂ ನಿಮ್ಮ ಅಣ್ಣನಿಗೂ ನಂಬಿಸಿ ನಮಗೆ ಮೋಸ ಮಾಡಬೇಡಪ್ಪ, ಮೋಸ ಮಾಡಬೇಡ. ನೋಡು, ಈ ತುತ್ತು ಕೊಟ್ಟ ಕೈಗಳಿಂದ ನಮಗೆ ಮಾನ ಮರ್ಯಾದೆ ತೆಗೆಯಬೇಡಪ್ಪ, ನಿನ್ನ ಕೈ ಮುಗಿದು ಬೇಡಿಕೊಳ್ಳುತ್ತೇನೆ. ಹತ್ತಿಗೆ, ನನ್ನ ಕತ್ತು ಹೋದರೂ ಪರವಾಗಿಲ್ಲ, ಆದರೆ ನಿಂಬಂತ ಅಣ್ಣ ಅತ್ತಿಯರ ಮಾನ ಮರ್ಯಾದೆ ಹೋಗುವಂತ ಕೆಲಸ ನಾನೆಂದೂ ಮಾಡಲಾರೆ. ಇದು ನನ್ನ ಹೆತ್ತವರ ಮೇಲಾಣೆ. ಅಂದ್ರೆ ಆ ಹುಡುಗಿ ಯಾರು? ಅವಳ ಜೊತೆ ನೀನ್ ಯಾಕೆ ನಿಂತಿದ್ದಿ? ಹತ್ತಿಗೆ, ನಿಂಬಂತ ಹಿರಿಯರು ಪ್ರತ್ಯಕ್ಷ ಕಂಡರು ಪ್ರಮಾಣಿಸಿ ಅವಮಾನ ಮಾಡಿದಾಗ ಸತ್ತು ಹೋದಾದಷ್ಟು ನಮ್ಮಂತ ಹುಡುಗ ಹುಡುಗಿಯರ ವಿಚಾರವನ್ನು ನೀವು ಕೇಳಿರಬೇಕಲ್ಲ. ಅತ್ತಿಗೆ, ಅವಳು ಯಾರು ಅಂತಾನೆ ನನಗೆ ಗೊತ್ತಿಲ್ಲ, ಬಟ್ ನಮ್ಮೂರಿನ ಶ್ರೀಮಂತ ಬ್ರಹ್ಮನ ಮಾತಿಗೆ ಮರಳಾಗಿ ಆಳು ಬಾವಿಯಲ್ಲಿ ಬೀಳುತ್ತಿದ್ದಳು. ಅದಕ್ಕೆ ಹಾವಿನ ವಿಷದಂತಿರುವ ಆ ಬ್ರಹ್ಮನ ಹತ್ತಿರ ಹೋದರೆ ಸತ್ತು ಹೋಗುತ್ತೀಯ ಎಂದು ತಿಳಿಸಿ ಹೇಳುತ್ತಿದ್ದೆ. ಅಷ್ಟರಲ್ಲಿ ನೀವು ಬಂದಿರಿ, ನನ್ನನ್ನು ಕ್ಷಮಿಸಿ ಬಿಡಿ. ನಂದೀಶ, ಸತ್ಯ ಏನಂದು ತಿಳಿಯದೆ ನಿನ್ನ ಮನಸ್ಸು ನೋಯಿಸಿಬಿಟ್ಟೆ. ನನಗೆ ತಪ್ಪಾಯ್ತು, ಕ್ಷಮಿಸಿಬಿಡಪ್ಪ. ಹೋಗಲಿ ಬಿಡು ಹತ್ತಿಗೆ, ಹೆತ್ತವರಂತಿರುವ ನೀವು ಮಾತನಾಡಿದ್ದು ತಪ್ಪೇನಿಲ್ಲ. ನಿಂಬಂತವರು ಇರುವುದರಿಂದಲೇ ಇನ್ನು ನಮ್ಮ ಸಂಸ್ಕೃತಿ ಅನ್ನುವುದು ಉಳಿದಿದೆ ಈ ಸಮಾಜದಲ್ಲಿ. ಹಾ ಅತ್ತಿಗೆ, ನಾನು ಹೊಲಕ್ಕೆ ಹೋಗಬೇಕು, ನಾನಿನ್ನು ಬರುತ್ತೇನೆ. ಸತ್ಯ ಏನನ್ನೋದು ಅರಿಯತಿ ನನ್ನ ಮೈದನನ್ನು ನಾನು ನೋಯಿಸಿಬಿಟ್ಟೆ. ಇರಲಿ, ಮೊದಲನೇ ವಯಸ್ಸಿಗೆ ಬಂದ ನಂದೇಶನಿಗೆ ಒಂದು ಒಳ್ಳೆ ಹುಡುಗಿಯನ್ನು ಹುಡುಕಿ ಅವನು ಮದುವೆ ಮಾಡಲೇಬೇಕು.